ಎಲ್ಲರಿಗೂ ನಮಸ್ಕಾರ ರೀ. ನಾವು ಇವತ್ತು ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ಆಗಿರುವಂಥ ಚುರುಮುರಿ ಚೋಡಾನ ಮಾಡ್ತಾ ಇದ್ದೇವೆ ನೋಡ್ರಿ. ಇನ್ನೇನು ಮಳೆಗಾಲ ಶುರುವಾಯ್ತು ನೋಡ್ರಿ. ಸಂಜೆ ಟೈಮ್ದಾಗ ಮಳೆ ಬರುವಾಗ್ರಿ ಹಿಂಗೆ ಚುರುಮುರಿನ ಮಾಡಿಕೊಂಡು ಒಂದು ಪ್ಲೇಟ್ನಾಗ ಹಾಕ್ಕೊಂಡು ತಿಂದ್ರೆ ಒಂದೆರಡು ಉಳ್ಳಾಗಡ್ಡಿ ಪೀಸ್ ಇತ್ತಂದ್ರೆ ಸಾಕು ನೋಡ್ರಿ. ಹಂಗೆ ಅದ್ರ ಜೊತೆ ಒಂದು ಕಪ್ ಚಾಯ್ ಇತ್ತಂದ್ರೆ ಇನ್ನೂ ಮಸ್ತ್ ಅನಿಸ್ತೈತಿ ನೋಡ್ರಿ. ಅದರಲ್ಲೂ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯೊಳಗೂ ಕಾಮನ್ ರೀ ಚುರುಮುರಿ ಮಾಡೋದು. ಕೆಂಪುಡಿ ಮಸಾಲೆ ಖಾರ ಹಾಕಿ ಮಾಡೋದ ಜಾಸ್ತಿ ರೀ. ಹಸಿಮೆಣ್ಸಿಕಾಯನ್ನ ಹಾಕಿ ಮಾಡೋದು ಭಾಳ ಕಡಿಮೆ ರೀ. ಅವು ಎರಡೂ ಇಲ್ಲ ಅಂದ್ರೆ ಹಸಿಮೆಣ್ಸಿಕಾಯನ್ನ ಹಾಕಿ ಮಾಡ್ಬೋದು ನೋಡ್ರಿ. ಹೆಂಗೆ ಮಾಡೋದತ್ತ ಒಂದ್ಸತಿ ನೋಡೋಣ ಬರ್ರಿ. ನಾನು ಇಲ್ಲಿ ಅರ್ಧ kg ಆಗುವಷ್ಟು ಚುರುಮುರಿನ ತೆಗೆದುಕೊಂಡಿದ್ದೀನಿ ನೋಡ್ರಿ. ಅವ್ಕೂರ್ನ ಒಂದು ತಾಸು ಬಿಸಿಲಾಗ ಒಣಾಕಿದ್ದೀನಿ ರೀ. ನೀವು ಏನಾದರೂ ಒಣಗಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ರೀ. ಗ್ಯಾಸ್ ಮೇಲೆ ಒಂದು ಅರ್ಧ kg ಆಗುವಷ್ಟು ಚುರುಮುರಿನ ಇಟ್ಕೊಂಡಿದ್ದೀನಿ ನೋಡ್ರಿ. ಸಣ್ಣ ಉರಿ ಒಳಗ್ರಿ ಅವಕೂರ್ನ ಒಂದು ಕಡೆ ಹುರ್ಕೋಬೇಕು ನೋಡ್ರಿ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದು ಚಮಚೆ ತೊಗೊಂಡ ಹುರ್ಕೋಬೇಕು ನೋಡ್ರಿ. ಇಲ್ಲಾಂದ್ರೆ ಕೆಳಗೆ ಹೊತ್ತಾವ್ರಿ. ಆದಷ್ಟು ಉರಿ ಕಡಿಮೆನೇ ಇರಲ್ರಿ. ಚುರುಮುರಿ ಮಾಡೋಕ್ಕೆ ಏನೇನು ಬೇಕತ್ತ ಒಂದು ಸತಿ ನೋಡೋಣ ಬರ್ರಿ. ನಾನಿಲ್ಲಿ ಖಾರಕ್ಕೆ ಒಂದು 7-8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡ್ರಿ. ಅವಕೂರ್ನ ಹೊಳ್ಕೊಂಡಿದ್ದೀನಿ ರೀ. ಅಂದ್ರೆ ನಡ್ಬರ್ಕ ಸೀಳಿ ಇಟ್ಕೊಂಡಿದ್ದೀನಿ ರೀ. ಅರ್ಧ ಕಪ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ರೀ. ಸಕ್ರೆ ಪುಡಿನ ತೊಗೊಂಡಿದ್ಕೊಂಡಿದ್ದೀನಿ ರೀ. ಇಲ್ಲಿ ಅರ್ಧ ಕಪ್ ಆಗುವಷ್ಟು ಪುಟಾಣಿ ತೆಗೆದುಕೊಂಡಿದ್ದೀನಿ ನೋಡ್ರಿ. 1 ಕಪ್ ಆಗುವಷ್ಟು ಶೇಂಗಾನ ತೆಗೆದುಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೇವೋ ಅಷ್ಟು ರುಚಿ ಅನ್ನಿಸ್ತಾವ್ರಿ. ಇಲ್ಲಿ 2 ಗಡ್ಡಿ ಬೆಳ್ಳುಳ್ಳಿನ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆ ಕರಿಬೇವನ್ನು ತೆಗೆದುಕೊಂಡಿದ್ದೀನಿ ರೀ. ಒಲೆ ಮೇಲೆ ಒಂದು ಬುಟ್ಟಿ ಇಟ್ಟಿದ್ದೀನಿ ರೀ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಒಗ್ಗರ್ನಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡ್ರಿ. ಅಂದ್ರೆ ನಾ ಇಲ್ಲಿ ಅರ್ಧ ಕಪ್ ಆಗುವಷ್ಟು ತೆಗೆದುಕೊಂಡಿದ್ದೆ ರೀ. ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆನ ಹಾಕೊಳಕತ್ತೀನಿ ನೋಡ್ರಿ. ಅವಕೂರ್ನೆಲ್ಲ ಹಾಕ್ತಾಯಿದ್ದೀನಿ ನೋಡ್ರಿ. ಚಟಪಟ ಅಂದಮೇಲೆ ರೀ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅನ್ಬೇಕ್ರಿ. ಅಲ್ಲಿವರೆಗೂ ಹಂಗೆ ನೋಡ್ತಾ ಇರ್ಬೇಕ್ರಿ. ಎಣ್ಣೆ ಎಲ್ಲ ಚಟಪಟ ಅಂದಮೇಲೆ ರೀ ಇಲ್ಲೇನು ಉದ್ದುದ್ದಾಗಿ ಸೀಳ್ಕೊಂಡಿದ್ದೇವಲ್ರಿ ಖಾರಕ್ಕೆ ನೋಡ್ಕೊಂಡು ಹಸಿಮೆಣ್ಸಿಕಾಯನ್ನ ಹಾಕ್ತಾಯಿದ್ದೀನಿ ನೋಡ್ರಿ. ಒಂದು ಚಮಚೆ ತೊಗೊಂಡು ಅದನ್ನು ಸಾವಕಾಶ ತಿರುಗಬೇಕು ನೋಡ್ರಿ. ಆದಷ್ಟು ಉರಿ ಸಣ್ಣ ಇರಲ್ರಿ. ಜೋರು ಇಟ್ಟರೆ ಹೊತ್ತಿ ಬಿಡ್ತಾವ್ರಿ. ಅದು ಎಲ್ಲ ಖಾರ ಬಿಡ್ಬೇಕು ನೋಡ್ರಿ ಮೆಣಸಿನ್ಕಾಯ್ದು. ಅಲ್ಲಿವರೆಗೂ ಹುರ್ಕೋಬೇಕು ನೋಡ್ರಿ. ಅದು ಹುರ್ಕೊಂಡಿದ್ದ ನಂತರ ರೀ ಹಂಗೆ ನಾ ಇಲ್ಲಿ ಶೇಂಗಾನ ತೆಗೆದುಕೊಂಡಿದ್ದೀನಿ ನೋಡ್ರಿ. ಅವಕೂರ್ನು ಹಾಕಕತ್ತೀನಿ ನೋಡ್ರಿ. ಅವು ಕೆಂಪಗಾಗೋವರೆಗೂ ಹುರ್ಕೋಬೇಕು ನೋಡ್ರಿ. ಚಮಚನ ತೊಗೊಂಡು ಕೈ ಬಿಡ್ಲಾರ್ದ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹುರ್ಕೋತಾನೆ ಇರ್ಬೇಕು ನೋಡ್ರಿ. ಸ್ವಲ್ಪ ಕೆಂಪು ಆಗ್ಬೇಕ್ರಿ. ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಕೈತ್ರಿ. ಹಂಗೆ ಪುಟಾಣಿನೂ ಹಾಕಕತ್ತೀವಿ ನೋಡ್ರಿ. ನೀವು ಪುಟಾಣಿ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು ರೀ. ಅವಕೂರ್ನು ಕೈ ಬಿಡ್ಲಾರ್ದನ ಒಂದು ಚಮಚೆ ತೊಗೊಂಡು ಹುರ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಸಾವಕಾಶ ಸಮಾಧಾನಂತ್ರನ ಹುರ್ಕೋಬೇಕು ನೋಡ್ರಿ. ಗ್ಯಾಸ್ ಆದಷ್ಟು ಸಣ್ಣ ಉರಿಯಲ್ಲೇ ಇರಲ್ರಿ. ಜೋರು ಉರಿ ಇಟ್ಟರೆ ಅದು ಹೊತ್ತೋಗೋ ಚಾನ್ಸಸ್ ಇರ್ತೈತೆ ನೋಡ್ರಿ. ಇಲ್ಲಿ ಹಂಗೆ ಅದ್ರ ಜೊತೆ ಕರಿಬೇವನ್ನು ಹಾಕೊಳತ್ತೀನಿ ನೋಡ್ರಿ. ಅದನ್ನೂ ಒಂದು ಚಮಚೆ ತೊಗೊಂಡು ಹುರ್ಕೊಳಾಕ್ತೀನಿ ನೋಡ್ರಿ. ಇಲ್ಲಿ ಒಗ್ಗರಣೆ ಹಾಕೋದಾಗ ಗೊತ್ತಾಕೈತ್ರಿ ನಿಮಗೆ. ಶೇಂಗಾ ಆಮೇಲೆ ಪುಟಾಣಿ ಮೆಣಸಿನ್ಕಾಯಿ ಎಲ್ಲ ಕಲರ್ ಚೇಂಜ್ ಆಗ್ತಾವ್ರಿ. ಕೆಂಪು ಆಗ್ಯಾವ ನೋಡ್ರಿ. ಇವಾಗ ಏನು ಮಾಡೋದ್ರಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದಾರೆ. ಬೆಳ್ಳುಳ್ಳಿನ ಹಾಕೊಳಕತ್ತೀನಿ ನೋಡ್ರಿ. ಅವಕೂರ್ನು ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೋಬೇಕು ನೋಡ್ರಿ. ಹಂಗೆ ಅದ್ರ ಜೊತೆ ಉಪ್ಪು ಆಮೇಲೆ ಅರ್ಶಿನೂ ಹಾಕೋಬೇಕು ನೋಡ್ರಿ. ಹಾಕ್ಕೊಂಡು ಒಂದು ಸತಿ ನೀಟಾಗಿ ಎಲ್ಲ ತಿರುಗಾಡ್ಕೋಬೇಕು ನೋಡ್ರಿ. ಹಿಂಗೆ ಚುರುಮುರಿ ಏನಾದರೂ ಮನೆ ಒಳಗೆ ಮಾಡಿ ಇಟ್ಕೊಂಡ್ರಿ ಸಣ್ಣ ಮಕ್ಳಂತರೂ ಹೋಗ್ತಾ ಬರ್ತಾ ತಿಂತಾನೆ ಇರ್ತಾರೆ ನೋಡ್ರಿ. ಅಷ್ಟು ಮಸ್ತಾಗಿರ್ತಾವ್ರಿ ಈ ಚುರುಮುರಿನ. ಅದರಲ್ಲೂ ಹಸಿಮೆಣ್ಸಿಕಾಯಿ ಹಾಕಿ ಮಾಡೇವು ನೋಡ್ರಿ. ಭಾಳ ಭಾರಿ ಅಂದ್ರೆ ಭಾರಿ ಇರ್ತಾವ್ರಿ ಚುರುಮುರಿ. ಒಂದು ಸತಿ ಮನೆ ಒಳಗೆ ಮಾಡಿ ನೋಡ್ರಿ. ಇದೆಲ್ಲ ಒಗ್ಗರಣೆ ಹಾಕಿದ್ದ ಕಲರ್ ಚೇಂಜ್ ಆಯ್ತು ನೋಡ್ರಿ. ಈಗ ಇದನ್ನು ಇಲ್ಲೇನು ಬುಟ್ಟಿ ಒಳಗೆ ಚುರುಮುರಿನ ಇಟ್ಕೊಂಡಿದ್ದೇವಲ್ರಿ ಆ ಚುರುಮುರಿ ಒಳಗೆ ಹಾಕೋಬೇಕು ನೋಡ್ರಿ. ಹಿಂಗೆ ನೋಡ್ರಿ ಅವಕೂರ್ನ ಎಲ್ಲ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ. ಒಗ್ಗರಣೆ ಹೆಂಗೆ ಇದು ಆಗೈತೆ ಅಂತೇಳಿ ನೋಡ್ರಿ. ಅದನ್ನು ಇಲ್ಲೇನು ಚುರುಮುರಿ ಇಟ್ಕೊಂಡಿದ್ದೇವಲ್ರಿ ಅವಕೂರ್ನ ಹಾಕೊಳಕತ್ತೀನಿ ನೋಡ್ರಿ. ಒಂದು ಸತಿ ಎಲ್ಲ ಹಾಕೋಬೇಕು ನೋಡ್ರಿ. ಅವಕೂರ್ನೆಲ್ಲ ಹಾಕ್ಕೊಂಡು ಒಂದು ಚಮಚೆ ತೊಗೊಂಡು ಮ್ಯಾಗಿನ ಕೆಳಗಿನ ಮ್ಯಾಗ ಮಾಡ್ಬೇಕು ನೋಡ್ರಿ. ಎಲ್ಲ ತಿರುಗಾಡ್ಕೋಬೇಕು ನೋಡ್ರಿ. ಈಗ ಏನು ಮಾಡ್ಬೇಕ್ರಿ, ನಾನಿಲ್ಲಿ ಸಕ್ರೆ ಪುಡಿನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಸ್ಕಿಪ್ ಆಗೈತ್ರಿ. ಆದ್ರೆ ನಾನು ಇಲ್ಲಿ ಸಕ್ರೆ ಪುಡಿನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಿಂಗೆ ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಆಗ್ಬೇಕು ನೋಡ್ರಿ. ಕೈಲಾನಾದರೂ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಚಮಚೆ ತೊಗೊಂಡು ಮಾಡಿದ್ರು ನಡಿತೈತೆ ನೋಡ್ರಿ. ಸಂಜೆ ಟೈಮ್ದಾಗ ಮನೆ ಒಳಗೆ ಹಿಂಗೆ ಮಾಡಿಟ್ರೆ ನಾವು ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಹಿಂಗೆ ಒಂದು ಸತಿ ಮನೆ ಒಳಗೆ ಮಾಡಿಡ್ರಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ.
ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ.